ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಜಾಲತಾಣಗಳ ಮೇಲೂ ಕೂಡ ಹಿಡಿತವನ್ನು ಸಾಧಿಸೋದಕ್ಕೆ ಸರ್ಕಾರ ಮುಂದಾಗಿದೆ ಅಂತ ಆರೋಪ ಸಿ.ಟಿ. ರವಿ ಈಗಷ್ಟೇ ಮಾಡಿದ್ರು ಸರ್. ಸರ್ಕಾರ ಮುಂದಾಗಿರೋದಲ್ಲ, ನಾವೀಗಾಗಲೇ ಒಂದು ಮಸೂದೆಯನ್ನು ತಂದಿದ್ದೀವಿ, ಸದನದಲ್ಲಿ ಮಂಡಿಸಿದ್ದೀವಿ. ದ್ವೇಷ ಭಾಷಣದಿಂದ ಸಾಮಾಜಿಕ ಶಾಂತಿ ಕೆಡುತ್ತಕ್ಕಂಥ ಕೆಲಸ ಹಲವಾರು ಸಂಘಟನೆಗಳು ಮಾಡ್ತಾ ಇದೆ. ಕೆಲವು ಪ್ರಚೋದನಕಾರಿ ಹೇಳಿಕೆಗಳಿಂದ ಸಮಾಜದಲ್ಲಿ ಬೆರುಕು ಬೀಳ್ತಾ ಇದೆ. ಇದನ್ನು ತಡಿಲಿಕ್ಕೆ ಸರ್ಕಾರ ಸರಿಯಾದ ಕ್ರಮ ತೆಗೆದುಕೊಳ್ತಾ ಇದೆ. ಎಲ್ಲರೂ ಸಹ ಅದಕ್ಕೆ ಬೆಂಬಲ ಕೊಡ್ತೀವಿ. ಯಾಕಂದರೆ ನಮ್ಮ ಪ್ರಣಾಳಿಕೆಯ ಶೀರ್ಷಿಕೆಯಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತೇವೆ. ಯಾವುದೋ ಒಂದು ಜಾತಿ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ, ಭಾಷೆಯ ಹೆಸರಲ್ಲಿ ಗಲಭೆ ಎಸೋದು ಸರಿಯಿಲ್ಲ. ಹಲವಾರು ರಾಜಕೀಯ ಪಕ್ಷಗಳು, ಕೆಲವು ಸಂಘಟನೆಗಳು ಈ ಗಲಭೆಯ ಮೂಲಕವೇ ಅವರು ಶಕ್ತಿ ಪಡ್ಕೊಳ್ತಾ ಇರೋ ಪ್ರಯತ್ನ ನಡೀತಾ ಇದೆ. ಅದರ ವಿರುದ್ಧವಾಗಿ ಅದನ್ನು ತಡೆಗಟ್ಟಲಿಕ್ಕೋಸ್ಕರ ಈ ಮಸೂದೆಯನ್ನು ತಂದಿದ್ದೀವಿ. ಇದು ಯಶಸ್ವಿ ಆಗುತ್ತೆ. ಸರ್, ಹರಿಪ್ರಸಾದ್ ಸರ್ ಆಗಾಗ ಡೆಲ್ಲಿಗೆ ಹೋಗಿ ಬರ್ತಾ ಇದ್ದಾರೆ. ಜನವರಿ ಅಥವಾ ಫೆಬ್ರವರಿ ನಂತರ ಏನಾದರೂ ಆಗ್ಬೋದು ರಾಜ್ಯದ ವಿಚಾರವಾಗಿ ಅಂತ. ಈಗ ಕರ್ನಾಟಕ ರಾಜ್ಯದಲ್ಲಿ ಜಲವಂತ ಸಮಸ್ಯೆಗಳಿದೆ, ಅದನ್ನು ಚರ್ಚೆ ಮಾಡೋದು ಒಳ್ಳೆಯದು. 2.5 ವರ್ಷದಿಂದ ಕಾರ್ಯಕರ್ತರು ಒದಲಾಡ್ತಾ ಇದ್ದಾರೆ. ಅವ್ರಿಗೆ ಒಂದು ಮೆಂಬರ್ಶಿಪ್ ಮಾಡ್ತಾ ಇಲ್ಲ. ಈ ಯಾರು ಅಧಿಕಾರದಲ್ಲಿ ಕೂತ್ಕೊಂಡಿದ್ದಾರೆ ಅವರು ಯಾವಾಗ ಇದಾಗೋದು ಅದಾಗೋದು ಅಂತ ಚರ್ಚೆ ಮಾಡೋದು ಭಾಳ ತಪ್ಪು. ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿರ್ತಕ್ಕಂಥದ್ದು ಲಕ್ಷಾಂತರ ಜನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು. ಮೊದಲು ಅವ್ರ ಕಡೆ ಗಮನ ಹರಿಸೋದು ಭಾಳ ಒಳ್ಳೆಯದು. ನಾನು ಕೇಳಿಲ್ಲ ರೀ, ಈಗ ಒಂದೇ ನಿಮಿಷ ಐದು ಹಾಕಿ ಅದೇ ವಿಡಿಯೋ ಟ್ಯಾಕ್ಸ್ ನನಗೆ ವಿಡಿಯೋ ಇಲ್ಲ ಫೈನ್ ತೆಗೆ